ನಿಧಿ ಆಸೆಗಾಗಿ ಗಂಡು ಮಗುವನ್ನ ಬಲಿ ಕೊಡುವುದಕ್ಕೆ ಯತ್ನ ಮಾಡಿರುವಂತಹ ಘಟನೆಯೊಂದು ಹೊಸಕೋಟೆಯಲ್ಲಿ ನಡೆದಿದೆ. ದತ್ತು ಪೋಷಕರಿಂದ ಗಂಡು ಮಗು ಬಲಿ ಪೂಜೆಯ ವಿಚಾರ. ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ. ಹೊಸಕೋಟೆಯ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಡೆದಿರುವಂತಹ ಪೂಜೆ ಇದು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ಮಗುವನ್ನು ರಕ್ಷಿಸೋ ಕೆಲಸ ಆಗಿದೆ. 8 ತಿಂಗಳ ಮಗುವನ್ನ ಶಿಶು ಕೇಂದ್ರಕ್ಕೆ ಅಧಿಕಾರಿಗಳು ರವಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಧಿಗಾಗಿನೇ ಈ ವ್ಯಕ್ತಿ ಪೂಜೆ ಮಾಡ್ತಿದ್ದ ಅನ್ನುವಂತಹ ವಿಚಾರ ಇದು. ಇಷ್ಟು ಮಾತ್ರ ಅಲ್ಲ, ನಿಧಿಗೋಸ್ಕರ ದತ್ತು ಪೋಷಕರು ಮಗು ಬಲಿ ಹಾಕೋದಕ್ಕೆ ಪೂಜೆ ನಡೆಸಂತಹ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 8 ತಿಂಗಳ ಹಿಂದಷ್ಟೇ ಆ ಗಂಡು ಮಗುವನ್ನ ಇವರು ದತ್ತು ತಗೊಂಡಿದ್ರು ಅಂತ. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಟ್ಬಿಡ್ಬೇಕು ಅಂತ ಪೂಜೆಯನ್ನು ರೆಡಿ ಮಾಡ್ಕೊಂಡಿದ್ರು. ಸಾಮಗ್ರಿ ಎಲ್ಲ ತಂದು ಮನೆಯ ಕೋಣೆಯಲ್ಲಿ ಒಂದು ದೊಡ್ಡ ಗುಂಡಿ ತೆಗೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈ ಬಗ್ಗೆ ಮಕ್ಕಳ ಸಹಾಯವಾಣಿಗೆ ಅಪರಿಚಿತರು ಯಾರೋ ಕರೆ ಮಾಡಿದ್ರು. ಅಪರಿಚಿತರು ಅಂದರೆ ಇವ್ರದೇ ಸಂಬಂಧಿಕರು ಯಾರಿಗೋ ಗೊತ್ತಿರುತ್ತೆ ಹಿಂಗೆಲ್ಲ ಆಗುತ್ತೆ ಅಂತ. ಹೀಗಾಗಿ ಅವ್ರಿಗೆ ತಪ್ಪಿಸೋದಕ್ಕೆ ಆಗಿರಲ್ಲ. ಸೊ ಫೋನ್ ಮಾಡಿರ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಅಧಿಕಾರಿಗಳು ಬಂದು ಮಗುವನ್ನು ಸೇವ್ ಮಾಡಿದ್ರು. ಪುಟ್ಟಾಣಿ ಮಗುವನ್ನು ನೋಡ್ತಾ ಇದ್ದೀರಾ. ಅಧಿಕಾರಿಗಳು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಹತ್ರ ಎಷ್ಟು ಪ್ರೀತಿಯಿಂದ ಇದೆ ನೋಡಿ. ದತ್ತು ಪಡೆದಿದ್ದಾರೆ ಅಂದರೆ ಇವ್ರಿಗೆ ಮಕ್ಕಳಾಗಿರಲಿಲ್ಲ ಅನ್ನೋದು ಏನಾದರೂ ಇರಬಹುದು. ಅಂಥ ಮಗುನ ಕಣ್ರೆಪ್ಪೆ ರೀತಿ ನೋಡ್ಕೊಳ್ಳೋದು ಬಿಟ್ಟು ಹಿಂಗೆ ಗುಂಡಿ ತೆಗೆದು ಮುಚ್ಚೋದಕ್ಕೆ ನೋಡ್ತಾರೆ ಅಂದರೆ ಈಗ ಗುಂಡಿ ಹೆಂಗಿರೋ ವೇಸ್ಟ್ ಆಗಬಾರ್ದು. ಸೊ ಆ ಪೋಷಕರನ್ನೇ ಗುಂಡಿ ಒಳಗೆ ಹಾಕ್ಬಿಟ್ರೆ ಬೆಸ್ಟು ಅನಿಸುತ್ತೆ. ಅಥವಾ ಯಾರು ಈ ಯೂಸ್ಲೆಸ್ ತಲೆ ಇಲ್ದಿರೋ ಸ್ವಾಮೀಜಿ ಯಾರು ಹೇಳಿದ್ನೋ ಅವನು ಕೂಡ ಆ ಗುಂಡಿ ಒಳಗಡೆ ಹಾಕಿ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಮ ಏರಿಯಾದವ್ರೆ, ನಿಧಿ ಇದೆ ಅವ್ರ ಮನೆಯಲ್ಲಿ ಮಗು ತಗೊಂಡ್ಬಂದಿದ್ದಾರೆ ಬಲಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಯಾರು ಹೇಳಿದಾರೋ ಅದು ಹಾಳಾಗೋಗ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಿಧಿ ಇದೆ ಅಂತ ಹೇಳಿದ್ರಲ್ಲ, ಮನೆ ಬಿಟ್ಕೊಡ್ತೀನಿ ನಾನು, ತಗೊಳ್ಳಿ ಅವರೇ ನಿಧಿ, ನಮ್ಗೆ ಬೇಡ, ನಮಗೆ ಮಗು ಕೊಡಿ. ಅವ್ರಿಗೆ ಗಂಡು ಮಗು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಡು ಮಗು ತಂದಿದ್ದು. ನಾವು ನಿಧಿ ಅದಕ್ಕೆಲ್ಲ ಆಸೆ ಪಡಲ್ಲ ಸರ್. ದೇವ್ರು ಕೊಟ್ಟಂಗೆ ಡೈಲಿ 35-40 ಸಾವಿರ ದುಡಿತೀರಿ ನಾವು. 1 ರಿಂದ 5 ಕಾರ್ ಇದೆ ಮನೆ ಹತ್ರ, ದುಡಿತೀರಿ ನಾವು. ದೇವ್ರು ಕೈಕಾಲು ಗಟ್ಟಿ ಕೊಟ್ಟಿದ್ದಾರೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸರಿನಾ? ನಮ್ಮ ಮಗು ಕರ್ಕೊಂಡು ಹೋಗಿದ್ದಾರೆ. ಸೋಮವಾರ ಬರಕ್ಕೆ ಹೇಳಿದ್ದಾರೆ ಅವರು. ಆ ಸೋಮವಾರದ ಒಳಗಡೆ ನಮ್ಮ ಮನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಸೂಲಿಬೆಲೆ ಸ್ಟೇಷನ್ ಯಾರು ಕಳಿಸ್ಕೊಟ್ಟಿದ್ದಾರೆ ಅವ್ರದ್ದೇ ತಪ್ಪು. ಅವ್ರ ಮೇಲೆ ಖಂಡಿತ ಕ್ರಮ ತಗೊಂತೀನಿ ನಾನು. ಮಗು ಎಲ್ಲಿಂದ ತಗೊಂಡ್ಬಂದ್ರಿ ಸರ್? ಮಗು ತಗೊಂಡ್ಬಂದಿದ್ದು ನಮ್ಮ ಅಪ್ಪ ಅವ್ರ ಫ್ರೆಂಡ್ ಒಬ್ಬ ಕೋಲಾರ ಹಾಸ್ಪಿಟ್ಲಲ್ಲಿ, ಅವರು ಬಡವರು ಫುಲ್ಲು ಕೆಲಸ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ಇವ್ರು ದತ್ತು ಪ್ರಕ್ರಿಯೆಯನ್ನು ಕರೆಕ್ಟಾಗಿ ಫಾಲೋ ಮಾಡಿದಾರ ಫಸ್ಟ್ ಆಫ್ ಆಲ್ ಅನ್ನೋದು ಪ್ರಶ್ನೆ. ಆಮೇಲೆ ಆ ಮನೆ ಮಾಲೀಕ ಫುಲ್ ಕಾನ್ಫಿಡೆಂಟಾಗಿ ನಮ್ದೇನು ತಪ್ಪಿಲ್ಲ, ನಾವು ಅಮಾಯಕರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಆ ಮನೆ ಸಿಚುವೇಶನ್ ನೋಡಿದ್ರೆ ಬೇರೆನೇ ಕತೆ ಹೇಳ್ತಾ ಇದೆ. ಗುಂಡಿ ಯಾಕೆ ಮನೆ ಒಳಗಡೆ ತೆಗೆದ್ರಂತ ಇವರು? ಮಮತಾ, ಖಂಡಿತವಾಗೂ ಏನು ನಿನ್ನೆ ಒಂದು ಬಲಿ ಕೊಡೋದಕ್ಕೇನೆ ಮಗುವನ್ನ ತಗೊಂಡ್ಬಂದಿದ್ರು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಅದು ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿ ಮನೆ ಒಳಗಡೆ ಈ ಒಂದು ಘಟನೆ ಆಗಿರೋದು. ಅದರಲ್ಲಿ ಅಪರಿಚಿತರು ಅಂತಂದ್ರೆ ಅಲ್ಲಿನ ಸೂಲಿಬೆಲೆ ನಿವಾಸಿಗೆ ಮಹಿಳಾ ಮತ್ತು ರಕ್ಷಣಾ ಇಲಾಖೆಯ ಏನು ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿ ಆಧರಿಸಿ ಅಧಿಕಾರಿಗಳು ಸಮಯ ಪ್ರಜ್ಞೆಯಿಂದ ಸ್ಥಳಕ್ಕೆ ಹೋದ ಹಿನ್ನೆಲೆಯಲ್ಲಿ ಮಗು ಬಚಾವಾಗಿದೆ ಅನ್ನೋದು ಒಂದು ಕಡೆ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಪ್ರಮುಖ ಏನಂತಂದ್ರೆ ಮಗುವನ್ನ ಇವರು ದತ್ತಕ್ಕೆ ತಗೊಂತಾರೆ. ಯಾವ್ದೋ ಒಂದು ಕೂಲಿ ಕಾರ್ಮಿಕರ ಬಳಿ ಮಗುವನ್ನ ದತ್ತಕ್ಕೆ ತಗೊಂಡ್ಬಂದು ಇವ್ರ ಮನೇಲಿ 8 ತಿಂಗಳಿಂದ ಸಾಕ್ತಾ ಇರ್ತಾರೆ. ಅಂದ್ರೆ ಆ ಮಗುಗೆ ಇನ್ನು ಏನು ಅಂತ ಅರಿವಿಲ್ಲದಂತ ಪರಿಸ್ಥಿತಿಲಿ ಇರುವಂತದ್ದು. ಅಂದ್ರೆ ಆ ಮಗುವನ್ನ ತೆಗೆದುಕೊಂಡೋಗಿ ಈ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಅಧಿಕಾರಿಗಳ ಸಂಪ್ರಜ್ಞೆಯಿಂದನೇ ಈ ಒಂದು ಅನಾಹುತ ತಪ್ಪಿದೆ. ಜೊತೆಗೆ ಏನಂತಂದ್ರೆ ಈಗ ಮಗುವನ್ನ ದತ್ತು ತಗೊಂಡ್ಬಂದಿರೋದು ಸಹ ಕಾನೂನುಬದ್ಧವಾಗಿಲ್ಲ ಅನ್ನೋದು ಅಧಿಕಾರಿಗಳ ಮಾತಾಗಿರೋದು. ಹಾಗಾಗಿ ಸೋಮವಾರ ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ಅದನ್ನ ತೆಗೆದುಕೊಂಡು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಬನ್ನಿ ಅಂತೇಳಿ ಹೋಗಿದ್ದಾರೆ. ಸದ್ಯಕ್ಕೆ ಮಗುವನ್ನ ಶಿಶು ಆರೋಗ್ಯ ಅಧಿಕಾರಿಗಳ ಇಲಾಖೆಯಲ್ಲಿ ಒಂದು ಶಿಶು ಕೇಂದ್ರದಲ್ಲಿ ಬಿಟ್ಟು ಈಗ ಆರೈಕೆ ಮಾಡ್ತಾ ಇರೋಂಥದ್ದು. ಅಂದ್ರೆ ಇನ್ನು ಸೋಮವಾರದ ನಂತರ ಆ ಮಗುವನ್ನ ಪೋಷಕರು ಯಾರು ಮತ್ತು ಎಲ್ಲಿಂದ ತಗೊಂಡ್ಬಂದ್ರು ಎಲ್ಲವೂ ಸಹ ತನಿಖೆಯನ್ನ ಮಾಡಬೇಕಾಗಿರೋದು. ಹಾಗಾಗಿ ಈಗ ಒಂದು ಅಧಿಕಾರಿಗಳಿಗೆ ಸದ್ಯಕ್ಕೆ ತನಿಖೆಯನ್ನ ಮುಂದುವರ್ತಿದ್ದಾರೆ. ಜೊತೆಗೆ ಅವ್ರ ಪೋಷಕರಿಗೂ ಸಹ ಕಾಲಾವಕಾಶ ಸೋಮವಾರ ತನಕ ಕೊಟ್ಟಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.